ರೋಸಿಯವರೇ, ಸಂಜು ಹಾಗೆಲ್ಲ ನಡ್ಕೊಂಡ ಕೂಗಾರ್ದ ಅಂತ ಬೇಜಾರು ಮಾಡ್ಕೋಬೇಡಿ. ಅವನ ಸ್ವಭಾವ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಸ್ವಲ್ಪ ಮುಂಗೋಪಿ. ನಿಮ್ಮ ಮೊಮ್ಮಗಳನ್ನ ನೋಡ್ಕೊಡೋ ಜವಾಬ್ದಾರಿ ನಮ್ದು. ನಿಮ್ಮೇಲೆ ನಂಬಿಕೆ ನನಗೆ ಖಂಡಿತ ಇದೆ. ನನ್ನ ಕೈ ಮೀರಿ ಇದೆಲ್ಲ ಹೀಗಾಯ್ತಲ್ಲ ಅಂತ ತುಂಬ ನೋವಿದೆ. ನಾನೇ ರಿಯನ್ ಕಡೆ ಜಾಸ್ತಿ ಗಮನ ಕೊಡ್ಲಿಲ್ವೇನೋ ಅಂತ ಪಶ್ಚಾತ್ತಾಪ ಆಗ್ತಿದೆ. ಇಲ್ಲ ರೋಸಿಯವರೇ, ಇದರಲ್ಲಿ ನಿಮ್ಮ ಮೊಮ್ಮಗಳದ್ದು ಯಾವ ತಪ್ಪು ಇಲ್ಲ. ತಪ್ಪೆಲ್ಲ ನನ್ನ ಮೊಮ್ಮಗಂದೆ. ಅವನು ಈ ರೀತಿ ನಡ್ಕೊಂಡಿರೋದಕ್ಕೆ ಒಂದು ರೀತಿ ನಂಗೆ ನಾಚಿಕೆನೂ ಆಗ್ತಾ ಇದೆ, ಬೇಜಾರು ಆಗ್ತಾ ಇದೆ. ಅವನು ತಿದ್ದಿ ಹೇಗೆ ಸರಿದಾರಿಗೆ ತರಬೇಕು ಅನ್ನೋದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಸಂಜೆ ಒಳ್ಳೆ ಹುಡುಗನೇ. ನಾನು ಅವನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಆದರೆ ರಮೇಶ್ ಅವರ ನೆರಳಲ್ಲಿ ಬೆಳೆದ್ನಲ್ಲ, ಅಲ್ಲೇ ಸಮಸ್ಯೆ ಆಗಿರೋದು. ಹೌದು ರೋಸಿ ಅವರೇ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ರೋಸಿ ಆಂಟಿ, ನೀವೇನು ವರಿ ಮಾಡ್ಕೋಬೇಡಿ. ನನ್ನ ಮತ್ತೆ ರಿಯಾ ವೇವ್ ಲೆಂತ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಷ್ಟೆಲ್ಲ ಶಾಕ್ ಒಟ್ಟಿಗೆ ಆಗಿರೋದ್ರಿಂದ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು. ನಿನಗಿಷ್ಟು ಕನ್ಸರ್ನ್ ಇದೆಯಲ್ಲ, ಅಷ್ಟೇ ಸಾಕು. ರಿಯಾ ಇನ್ನು ಚಿಕ್ಕ ಹುಡುಗಿ, ಈಗ ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳೆ. ಅವಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀವೇ ಜೊತೆಗಿದ್ದು ಅದನ್ನೆಲ್ಲ ನಿಭಾಯಿಸ್ಬೇಕು. ರೋಸಿಯವರೇ, ಚಿಂತೆ ಮಾಡಬೇಡಿ, ನಂಗೆಲ್ಲ ಅರ್ಥ ಆಗುತ್ತೆ. ಅವಳ ಆರೋಗ್ಯ, ಆರೈಕೆ, ಜವಾಬ್ದಾರಿ ಇನ್ಮೇಲೆ ನಮ್ದು. ಅಷ್ಟಾದ್ರೆ ಸಾಕು, ತಲೆ ಮೇಲಿರೋ ಭಾರ ಇಳ್ದಂಗಾಗುತ್ತೆ. ನಾನು ನಿನ್ನ ಹೊರಡ್ತೀನಿ. ಒಂದು ಮಾತು, ನೀವು ಆಗಾಗ ನಮ್ಮ ಮನೆಗೆ ಬರ್ತಾ ಇರಬೇಕು. ಸಂಕೋಚ ಪಟ್ಕೋಬಾರ್ದು, ಇದು ನಿಮ್ಮನ್ನ ಇದ್ದಾಗೇನೆ. ಸರಿ. ಅಜ್ಜಿ, ಸಂಜು ಅಣ್ಣನೂ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ? ಕರೀಲಾ? ಬೇಡ, ಮುಖ ಊದಿಸ್ಕೊಂಡಿದ್ದಾನೆ, ಏನ್ ಮಾಡೋದು? ಕರಿಯೋದು ಬೇಡ. ಒಂದ್ ನಿಮಿಷ ಅಜ್ಜಿ, ನಾನ್ ಕರಿತೀನಿ. ಸಂಜಯ್, 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 ಒಂದ್ ನಿಮಿಷ ಬಾಯಿ. ನನಗಿದೆಲ್ಲ ಇಷ್ಟ ಆಗಲ್ಲ. ಪದೇ ಪದೇ ಕರೆದು ಇರಿಟೇಟ್ ಮಾಡಬೇಡ ಅಂತ ಹೇಳಿಲ್ಲ? ಸಂಜು, ಸುಮ್ಮನೆ ರೇಗಾಡಿ ಪ್ರಯೋಜನ ಇಲ್ಲ ಕಣೋ. ಇರೋ ಸತ್ಯ ಅಕ್ಸೆಪ್ಟ್ ಮಾಡ್ಕೊಂಡು ರಿಯಾ ಜೊತೆ ಲೈಫ್ ಲೀಡ್ ಮಾಡು. ಹೌದಾ? ನಿನಗೆ ಇದೇ ತಾನೇ ಬೇಕಾಗಿದ್ದು? ನಿನ್ನ ಮುಖದಲ್ಲಿ ಖುಷಿ ನೋಡಿದ್ರೆ ಗೊತ್ತಾಗ್ತಿದೆ. ವರ್ಮ ಅವ್ರು ಅವಮಾನ ಮಾಡಿದ್ ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿತಿದೆ. ಹೌದು ಕಣ ಸಂಜು, ನಿನ್ ಮರ್ಯಾದೆ ಹರಾಜ್ ಹಾಕೋ ಟೈಮು ಯಾವಾಗ ಕ್ರಿಯೇಟ್ ಆಗತ್ತೆ ಅಂತ ಈ ಕರ್ಣ ಕಾಯ್ತಾ ಇರ್ತಾನೆ. ನಿನ್ ಮರ್ಯಾದಿನ ನೀನೇ ಆಲ್ರೆಡಿ ತಕ್ಕೊಂಡಿದೆ. ಬೇರೆಯವ್ರು ಬಂದು ತೆಗಿಯೋದೇನಿತ್ತು? ಆಗಿರೋ ಅನ್ಯಾಯನ ಕರ್ಣ ಸರ್ ಸರಿ ಮಾಡಿದ್ದಾರೆ. ಇದ್ರಲ್ಲಿ ಅವ್ರ ತಪ್ಪೇನಿದೆ? ಹಾಗೆ ನೋಡಿದ್ರೆ ವರ್ಮಾ ಅವರು ನಿನ್ ಯೋಗ್ಯತೆಗೆ ತಕ್ಕಾಗಿ ಮಾತಾಡಿದ್ದಾರೆ. ನೀವಿಬ್ರು ಸೇರಿ ಬೇಕು ಅಂತಾನೆ ನನ್ನ ಇದ್ರಲ್ಲಿ ಸಿಕ್ಕಾಕ್ಸಿದ್ದೀರಲ್ಲ? ನಾನು ರಿಯಾನ ಮೀಟ್ ಮಾಡೋವಾಗ ವಿಡಿಯೋ ಮಾಡಿದ್ಯಾ? ಇದೆಲ್ಲ ನಿನ್ನ ಚೀಪ್ ಟ್ರಿಕ್ಸಾ? ಸಂಜು, ರಿಯಾ ಲೈಫ್ ಹಾಳಾಗಬಾರ್ದು ಅಂತ ವಿಡಿಯೋ ಮಾಡಿದ್ದು. ನಿನ್ನ ಲೈಫ್ ಹಾಳಾಗಬೇಕು ಅಥವಾ ನಿನ್ನ ತಪ್ಪು ಎತ್ತಿಡಬೇಕು ಅಂತ ಅಲ್ಲ. ಬಂಡೆಗೆ ತಲೆ ಚೆಚ್ಕೊಂಡ್ರು ಒಂದೇ, ಬಂಡೆ ಬಂದು ತಲೆ ಮೇಲೆ ಬಿದ್ರು ಒಂದೇ. ಲೈಫ್ ಆಲ್ರೆಡಿ ಕಂಪ್ಲೀಟ್ ಆಗಿ ಹಾಳಾಗೋಗಿದೆ. ಏಯ್, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ. ನೀನೆ ಬೆಟ್ಟದಷ್ಟು ತಪ್ಪು ಮಾಡ್ಕೊಂಡು
ಎಲ್ರನ್ನು ಬೈತಾ ಇದ್ರೆ ಹೇಗೋ? ಏನೇ ತಪ್ಪಾಗಿದ್ರು ಬಂಗಾರದಂತ ಹುಡುಗಿ ಸಿಕ್ಕಿದ್ದಾಳೆ, ಸುಮ್ಮನೆ ಬಾಯ್ ಬಡ್ಕೋಬೇಡ. ದಿಸ್ ಗರ್ಲ್ ನನ್ನ ಹತ್ರ ನಿಂತ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ ಇವಳು. ಇಲ್ಲಿ ನನ್ನಿಂದಾನೇ ಗಲಾಟೆ ಆಗ್ತಿದೆ. ಹೀಗಾಗುತ್ತೆ ಅನ್ನೋ ಕಾರಣಕ್ಕೇನೆ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದು. ನೋರಿಯಾ, ಇದು ನಿಮ್ಮಿಂದ ಆಗ್ತಿರೋ ಸಮಸ್ಯೆ ಖಂಡಿತ ಅಲ್ಲ. ಸಂಜು, ಮಾತಾಡಿದ್ ಸಾಕು, ಒಳಗಡೆ ಹೋಗು. ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು ಅನ್ನೋದನ್ನ ನಿನ್ನ ಹತ್ರ ಪರ್ಮಿಷನ್ ತಗೊಂಡೇ ಮಾಡ್ತೀನಿ. ಇವತ್ತು ನನ್ನ ಲೈಫ್ ಹಾಳಾಗೋಗಿರೋದಕ್ಕೆ ನೀನೇ ಕಾರಣ. ನೀನು ನನ್ನ ಸ್ವಂತ ಅಣ್ಣ ಆಗಿದ್ರೆ ಎಲ್ರ ಮುಂದೆ ನನ್ನ ಮರ್ಯಾದೆ ಹೋಗೋ ತರ ಮಾಡ್ತಿದ್ಯಾ? ನಿನಗೆ ವಿಷಯ ಗೊತ್ತಾಗಿದ ತಕ್ಷಣ ನನ್ನ ಹತ್ರ ಮಾತಾಡ್ಬೋದಿತ್ತಲ್ವಾ? ಆದ್ರೆ ನೀನು ಹಾಗೆ ಮಾಡಿಲ್ಲ. ಯಾಕೆ ಹೇಳು? ಎಲ್ರ ಮುಂದೆ ನನಗೆ ಇನ್ಸಲ್ಟ್ ಆಗ್ಬೇಕಿತ್ತಲ್ವಾ? ಅದಕ್ಕೆ ನೀನು ಯಾವತ್ತಿದ್ರೂ ನನ್ಗೆ ಅಣ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ತಿಪ್ಪೆಯಿಂದ ಎದ್ದು ಬಂದು ಅಂಡ್ ಯು ಹ್ಯಾವ್ ಟು ಪೇ ಫಾರ್ ದಿಸ್.